ವೆಲ್ಕಮ್ ಟು SS ಜೀವನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಅರ್ಜಿ ಹಾಕೋದು ಹೇಗೆಂದು ತೋರಿಸಿಕೊಡುತ್ತೇನೆ. ಈ ಅರ್ಜಿಯ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಅರ್ಜಿದಾರರ ಪ್ರಮುಖ ಸೂಚನೆಗಳನ್ನು ಇದನ್ನು ಒಂದು ಸಾರಿ ಎಲ್ಲ ಡೀಟೇಲ್ ಆಗಿ ಓದಿಕೊಂಡು ನಂತರ ಅರ್ಜಿಯನ್ನು ಮುಂದುವರಿಸಿ ಅರ್ಜಿದಾರರ ವಿವರಗಳನ್ನು ನಮೂದಿಸಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ. ಅರ್ಜಿದಾರರ ಹೆಸರನ್ನು ನಮೂದಿಸಿ ನಂತರ ಅವರ ರಿಲೇಷನನ್ನು ಎಂಟರ್ ಮಾಡಿ. ನಂತರ ಜೆಂಡರನ್ನು ಆಯ್ಕೆ ಮಾಡಿಕೊಳ್ಳಿ. ಜಾತಿ ಪ್ರವರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ, ಅಲ್ಪಸಂಖ್ಯಾತರು, ಇದರಲ್ಲಿ ನಿಮಗೆ ಯಾವುದು ಸಂಬಂಧ ಇದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಹುಟ್ಟಿದ ದಿನಾಂಕವನ್ನು ಎಂಟರ್ ಮಾಡಿ. ಪತ್ರ ವ್ಯವಹಾರಕ್ಕಾಗಿ ವಿವರಗಳು, ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಇಮೇಲ್ ವಿಳಾಸ ಇದೇನು ಮ್ಯಾಂಡೇಟ್ರಿ ಇಲ್ಲ, ಎಂಟರ್ ಮಾಡ್ಬೋದು ಇಲ್ಲ ಬಿಡ್ಬೋದು. ರಾಜ್ಯದ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ. ವಿಳಾಸವನ್ನು ಎಂಟರ್ ಮಾಡಿ. ಮನೆ, ಕಾಲೋನಿ, ಜಮೀನು ಯಾವುದಾದ್ರೂ ಒಂದು ಗುರುತನ್ನು ಎಂಟರ್ ಮಾಡಿ. ನಂತರ ವಿಳಾಸ ನಗರ, ಗ್ರಾಮ, ತಾಲೂಕು, ಜಿಲ್ಲಾ, ಇದರಲ್ಲಿ ಗ್ರಾಮವನ್ನು ಎಂಟರ್ ಮಾಡಿ. ನಂತರ ಪಿನ್ ಕೋಡನ್ನು ಎಂಟರ್ ಮಾಡಿ. ಶೈಕ್ಷಣಿಕ ಅರ್ಹತೆ, ವಿದ್ಯಾ ಅರ್ಹತೆ 7ನೇ ತರಗತಿ ಹೆಚ್ಚಿನ ವಿದ್ಯಾರ್ಥಿ, 7ನೇ ತರಗತಿ ಓದಿದ್ರೆ 7ನೇ ತರಗತಿ, ಅದಕ್ಕೆ ಹೆಚ್ಚು ಓದಿದ್ರು ಕೆಳಗಿನ ಆಯ್ಕೆ ಮಾಡಿಕೊಳ್ಳಿ. ನೀವು ಅಂಗವಿಕಲರಿದ್ದೀರಾ ಅಂತ ಕೇಳುತ್ತೆ, ಹೌದಂತಿದ್ದರೆ ಹೌದಂತ ಹಾಕಿ, ಇಲ್ಲಾದರೆ ಇಲ್ಲ ಅಂತ ಹಾಕಿ. ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತ ಕೇಳುತ್ತೆ, ಹೌದು ಅಂತ ಹಾಕಿ. ಇಲ್ಲ ಅಂತ ಹಾಕಿದರೆ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ. ಘೋಷಣೆ, ಇದೆಲ್ಲ ಘೋಷಣೆಯನ್ನು ಚೆಕ್ ಬಾಕ್ಸ್ ಹಾಕಿ. ನಂತರ ಕ್ಯಾಪ್ಷನ್ ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಬ್ಮಿಟ್ ಆಯಿತು. ಒಂದು ಸಾರಿ ಅರ್ಜಿಯನ್ನೆಲ್ಲ ಚೆಕ್ ಮಾಡಿಕೊಳ್ಳಿ. ಏನಾದರೂ ಮಿಸ್ಟೇಕ್ ಕಂಡು ಬಂದರೆ ಇಲ್ಲಿ ಎಡಿಟ್ ಆಪ್ಷನ್ಸ್ ಇದೆ, ಎಡಿಟನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಸರಿಪಡಿಸಬಹುದು. ನಾನು ಎಲ್ಲವನ್ನು ಕರೆಕ್ಟಾಗಿ ಎಂಟರ್ ಮಾಡಿದ್ದರಿಂದ ಅಟ್ಯಾಚ್ ಎನ್ಎಸರೀಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೇಳುತ್ತೆ. ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ JPG ಅಪ್ ಟು 25 KB, 25 KB ಒಳಗಡೆ ಇರಬೇಕು. ಪಾಸ್ಪೋರ್ಟ್ ಕಾರ್ಡ್ದ ಫೋಟೋನ ಅಪ್ಲೋಡ್ ಮಾಡಿ. ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ, TC, SLC ಮಾರ್ಕ್ಸ್ ಕಾರ್ಡು, ಇನ್ನಿತರ ಪ್ರಮಾಣಪತ್ರ ಯಾವುದಾದಿದ್ದರೆ ಅಪ್ಲೋಡ್ ಮಾಡಿ. ಜಾತಿ ಪ್ರಮಾಣಪತ್ರ ಇದನ್ನು ಅಪ್ಲೋಡ್ ಮಾಡಿ. ಈ ಹಿಂದೆ ಹೇಳಿದ ಹಾಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಟೈಲರಿಂಗ್ ವೃತ್ತಿ ಪಡೆದ ದೃಢೀಕರಣ ಪ್ರಮಾಣಪತ್ರ ಅದನ್ನು ಅಪ್ಲೋಡ್ ಮಾಡಿ. ಇದನ್ನು ಗ್ರಾಮ ಪಂಚಾಯಿತಿಯಲ್ಲಿ ಕೊಡುತ್ತಾರೆ. ವಿದ್ಯಾ ಅರ್ಹತೆ, ನೀವು ಎಷ್ಟು ಓದಿರ್ತೀರೋ ನಿಮ್ಮ ಹತ್ರ ಯಾವುದು ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನು ಅಪ್ಲೋಡ್ ಮಾಡಿ. ನಂತರ ಪಡಿತರ ಚೀಟಿಯನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಸೇವ್ ಎನ್ಎಕ್ಸರೀಸ್ ಮೇಲೆ ಕ್ಲಿಕ್ ಮಾಡಿ.
ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ 25 KB ಜಾಸ್ತಿ ಇದೆ. ಅಪ್ಲೋಡ್ ಆದ ನಂತರ ಫೈನಲ್ ಸಬ್ಮಿಟ್ ಕೇಳುತ್ತೆ. ಸಬ್ಮಿಟ್ ಮಾಡಿಬಿಡಿ. ನಾನು ಇಲ್ಲಿ ಸಬ್ಮಿಟ್ ಮಾಡ್ತಾ ಇಲ್ಲ, ಯಾಕಂದರೆ ಇದು ಡಮ್ಮಿ ಅಪ್ಲಿಕೇಶನ್ ಆಗಿರೋದ್ರಿಂದ ಸಬ್ಮಿಟ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.